ಹೇ ಗೈಸ್, ಇವತ್ತು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಚೆಕ್ ಮಾಡೋಣ. HSTR ಎಕ್ಸಾಮ್ ರಿಲೇಟೆಡು. ಸೊ ಈಗ ನಾನು ತಗೊಂಡಿರೋ ಕ್ವಶನ್ನು, ದಿಸ್ ಕ್ವಶನ್, ವಿಚ್ ಒನ್ ಈಸ್ ಡಿಫ್ರೆಂಟ್ ಫ್ರಮ್ ರೆಸ್ಟ್ 3? ದಿಸ್ ಈಸ್ ದ ಮೆಂಟಲ್ ಅಬಿಲಿಟಿ ಕ್ವಶನ್ asked in 2003 question paper, general paper. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್ ಫ್ರಮ್ ರೆಸ್ಟ್ 3 ಆಪ್ಷನ್ಸ್ ಕೊಟ್ಟಿದ್ದಾರೆ, 1 2 3 4. ಸೊ ಮೆಂಟಲ್ ಅಬಿಲಿಟಿ ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ಬೇಸಿಕ್ ಏನಂತ ಹೇಳಿದ್ರೆ ಆಲ್ಫಾಬೆಟ್ಸು A to Z ತನಕ ಪ್ರತಿಯೊಂದು ಆಲ್ಫಾಬೆಟು ಯಾವ ನಂಬರ್ಸ್ ಕ್ಯಾರಿ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. A to Z, A B C D 1 2 3 ಲೈಕ್ ದಟ್. ಮತ್ತು ಝಡ್ಡಿಂದ ರಿವರ್ಸು ಎಗೆ ಅದಕ್ಕೂ 1 2 3 ಹಾಕ್ಕೊಂಡು ಒಂದು ಕಡೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಈ ಕ್ವಶನಿಗೆ ಬರೋಣ. ಇದರೊಳಗಡೆ ಫಸ್ಟ್ ಆಪ್ಷನ್ ಚೆಕ್ ಮಾಡೋಣ. ಪಿಗೆ ಮತ್ತು ಎಸ್ಸಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ಆಲ್ರೆಡಿ ಬರೆದಿದ್ದೀನಿ, +3 ಅಂತ. ಪಿ ಆದಮೇಲೆ QRS, ಸೊ +3 ನಂಬರ್ಸು ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಎಸ್ಸಿಂದ ಟಿಗೆ QRST ಒಂದೇ ಒಂದು, ಸೊ +1 ಅಂತ ಹೇಳಿಬಿಟ್ಟು. ನೆಕ್ಸ್ಟು ಟಿಯಿಂದ ಎಕ್ಸಿಗೆ UVWX, ಸೊ ಟೋಟಲ್ಲು 4 ಡಿಫ್ರೆನ್ಸ್ ಬರ್ತಿದೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಚೆಕ್ ಮಾಡ್ಕೊಳ್ಳೋಣ. ಎಮ್ಮಿಂದ ಪಿಗೆ, ಎಮ್ ಆದಮೇಲೆ NOP 3 ಡಿಫ್ರೆನ್ಸ್ ಬರ್ತಿದೆ. ಪಿಯಿಂದ ಕ್ಯೂಗೆ ಒಂದೇ ಒಂದು ಡಿಫ್ರೆನ್ಸು. ಕ್ಯೂಯಿಂದ ಯುಗೆ ಕ್ಯೂ ಆದಮೇಲೆ RSTU, ಸೊ ಟೋಟಲ್ +4. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡ್ಕೊಳ್ಳೋಣ. ಬಿಯಿಂದ ಇಗೆ, ಬಿ ಆದಮೇಲೆ CDE, ಸೊ 3 ಡಿಫ್ರೆನ್ಸು. ನೆಕ್ಸ್ಟ್ ಇಯಿಂದ ಜಿಗೆ, ಇ ಆದಮೇಲೆ FG 2 ಡಿಫ್ರೆನ್ಸ್ ಬರ್ತಾಯಿದೆ ಇಲ್ಲಿ. ನೆಕ್ಸ್ಟು ಜಿಯಿಂದ ಕೆಗೆ, ಜಿ ಆದಮೇಲೆ HIJK +4 ಡಿಫ್ರೆನ್ಸು. ನೆಕ್ಸ್ಟು ಲಾಸ್ಟ್ ಆಪ್ಷನ್ ನೋಡೋಣ. ಎಫ್ ಆದಮೇಲೆ GHI +3 ಡಿಫ್ರೆನ್ಸು. ಐಯಿಂದ ಜೆಗೆ ಒಂದು ಡಿಫ್ರೆನ್ಸು. ಜೆಯಿಂದ ಎನ್ನಿಗೆ, ಜೆ ಆದಮೇಲೆ KLMN, ಸೊ +4 ಡಿಫ್ರೆನ್ಸ್. ಈಗ ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳೋಣ. ಫಸ್ಟು, ಸೆಕೆಂಡ್, ಥರ್ಡ್, 4. ಕ್ವಶನ್ ಏನು ಕೊಟ್ಟಿರೋದು, ವಿಚ್ ಒನ್ ಈಸ್ ಡಿಫ್ರೆಂಟ್ ಫ್ರಮ್ ರೆಸ್ಟ್ 3? ಅಂದರೆ 3 ಆಪ್ಷನ್ಸು ಈಕ್ವಲ್ ಆಗಿದೆ, ಅಂದರೆ ಐಡೆಂಟಿಕಲ್ ಥರ ಅನಿಸುತ್ತೆ. ಒಂದು ಆಪ್ಷನ್ ಡಿಫ್ರೆನ್ಸ್ ಇದೆ. ಇದರಲ್ಲಿ ನೋಡ್ಕೊಳ್ಳೋಣ. ಇದರಲ್ಲಿ ಡಿಫ್ರೆನ್ಸ್ ನೋಡಿ, +314 314 314. ಯಾವುದು ಡಿಫ್ರೆನ್ಸ್ ಇರೋದು ಇಲ್ಲಿ? ಇಯಿಂದ ಜಿಗೆ 2 ಡಿಫ್ರೆನ್ಸ್ ಇರೋದ್ರಿಂದ, ಸೊ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್.